ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಂಬಾ ಅಳ್ತಿದ್ಲ ಶೇಷು? ಹ್ಞೂ ಕಣ, ಪಾಪ ನಿನ್ನ ಮೇಲೆ ಇಷ್ಟು ಕಾಳಜಿ ತೋರಿಸ್ತಾಳೆ. ನೀನು ಹೀಗೆಲ್ಲ ಮಾಡಿದ್ರೆ ಅವಳು ಮನಸ್ಸಿಗೆ ನೋವಾಗಲ್ವಾ? ಅಲ್ಲದ ತಣ, ಮನೆವರೆಗೂ ಬಂದವನು ಒಳಗೆ ಬಂದಿದ್ರೆ ಏನಾಗೋದು? ನೋಡು ಶೇಷು, ಆ ಓಡ್ ಹೋದವಳು ಇದ್ದಾಳಲ್ಲ, ಅವಳೇನು ಸಾಮಾನ್ಯಳಲ್ಲ. ನಾನು ಹೀಗೆ ಸ್ಟ್ರಿಕ್ಟಾಗಿ ಇಲ್ಲದೆ ಹೋದರೆ ನಮ್ಮ ಮನೆಯವರು ಅವಳನ್ನು ಮತ್ತೆ ಮನೆ ಒಳಗೆ ಸೇರಿಸ್ಕೋತಾರೆ. ಅದಕ್ಕೆ ನಾನು ಹೀಗೆ ಇದ್ರೇನೆ ನಮ್ಮ ಮನೆಯವ್ರಿಗೆ ನನ್ನ ಬೆಲೆ ಗೊತ್ತಾಗೋದು. ಅಲ್ಲದ ತಣ, ಆ ಮನೆಯವರಿರೋರಿಗೆಲ್ಲರಿಗೂ ನಿನ್ನ ಬೆಲೆ ಏನು ಅಂತ ಗೊತ್ತು. ಅಷ್ಟಿಲ್ಲದೆ ಇದ್ದರೆ ನೀನು ಆ ಮನೆಯಲ್ಲಿ ಇಷ್ಟು ನೆಮ್ಮದಿಯಿಂದ ಇರೋಕ್ಕಾಗ್ತಿತ್ತ ಹೇಳು? ಶೇಷು, ಅದು ನನಗೆ ಗೊತ್ತು. ಆದರೆ ಮುಂದಿನ ಸಲ ಅವರು ನನಗಿಷ್ಟ ಇಲ್ಲದೆ ಇರೋದನ್ನು ಮಾಡೋವಾಗ 100 ಸಲ ಯೋಚನೆ ಮಾಡಬೇಕು. ಏನೋ? ಶೇಷು, ಅವಳು ಅದು ಹೇಗೆ ಇದೇ ಪಾರ್ಕಿಗೆ ಬಂದ್ಲು? ಏನಪ್ಪ, ನಂಗೆ ಗೊತ್ತಿಲ್ಲ, ನಾನಂತೂ ಹೇಳಿಲ್ಲ. ಕುಂಬಳಕಾಯಿ ಕಳ್ಳನ ಹೋಲಿಕೆ ತುಂಬ ಇದೆಪ್ಪ ನಿನಗೆ. ಮಾವ, ಮಾವ, ನಿಮಗ್ ಬೇಜಾರಾಗಿದೆ ಅಂತ ಗೊತ್ತು. ಇನ್ಮೇಲೆ ಯಾವತ್ತೂ ಹೀಗಾಗದೆ ಇರೋ ಹಾಗೆ ನೋಡ್ಕೋತೀನಿ. ದಯವಿಟ್ಟು ಮನೆಗೆ ಬನ್ನಿ ಮಾವ. ಯಾರು ಬಂದು ಇಲ್ಲಿ ಸಂಧಾನ ಮಾಡಬೇಕಾದಿಲ್ಲ ಅಂತ ಹೇಳೋ ಶೇಷು. ಮಾವ, ಕ್ಷಮಿಸ್ಬಿಡಿ ಮಾವ. ನೀವು ಮನೇಲಿಲ್ಲ ಅಂತ ಎಷ್ಟು ಆತಂಕ ಆಯ್ತು ಗೊತ್ತಾ ನನಗೆ. ಆತಂಕ ಏನು ಪಡೋದು ಬೇಡ. ದೇಶಾಂತರ ಹೋಗ್ತಾ ಇದ್ದೀನಿ, ಪ್ರಾಣ ಕಳ್ಕೋತಾ ಇಲ್ಲ ಅಂತ ಹೇಳು ಶೇಷು. ಮಾವ, ನಿಮ್ಮನ್ನ ಹುಡ್ಕಕ್ಕೆ ಆಗ್ಲೇ ಬರೋಣ ಅನ್ಕೊಂಡಿದ್ದೆ. ಆದ್ರೆ ನಿಮ್ಗೆ ತುಂಬಾ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಅಲ್ವಾ? ಅದಕ್ಕೆ ಅವರೆಕಾಳು ಬಿಡಿಸ್ತಾ ಕೂತಿದ್ದೆ. ರವೆ ಹುರಿದಿಟ್ಟಿದ್ದೀನಿ. ಅವರೆಕಾಳು ಬೇಯಿಸಿಟ್ಟಾಗಿದೆ. ಒಗ್ಗರಣೆ ಹಾಕಿ ನೀರ್ ಹಾಕಿ ಉಪ್ಪಿಟ್ಟು ಬೇಯಿಸಿದ್ರಾಯ್ತು ಅಷ್ಟೆ. ನಿಮಗ್ ಬಿಸಿ ಬಿಸಿ ಉಪ್ಪಿಟ್ಟು ಇಷ್ಟ ಅಲ್ವಾ? ಅದಕ್ಕೆ ನೀವು ಬಂದ್ಮೇಲೆ ಮಾಡೋಣ ಅನ್ಕೊಂಡೆ. ತಟ್ಟೆ ತುಂಬಾ ತೆಳ್ಳಗಿರೋ ಉಪ್ಪಿಟ್ಟು ಹಾಕಿ ಮೇಲ್ ಮರಳು ಮರಳು ತುಪ್ಪ ಸುರಿದ್ರೆ ನಿಮ್ಗೆ ಇಷ್ಟ ಅಲ್ವಾ ಮಾವ? ಪಾಪು ಸೇವ್ ತಂದಿಟ್ಟಿದ್ದಾನೆ, ಮೇಲೆ ಅದನ್ನ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಶೇಷ, ನಡಿ ಹೋಗೋಣ. ಉಪ್ಪಿಟ್ಟು ತಿನ್ನಕ್ಕ? ನಾನು ತಿನ್ನಲೇಬೇಕು ಅಂತ ಏನಿಲ್ಲಪ್ಪ. ಏನೋ ಕಷ್ಟಪಟ್ಟು ಮಾಡ್ತಿದ್ದಾಳಲ್ವಾ, ಇನ್ನು ತಿಂದೆ ಹೋದರೆ ವೇಸ್ಟ್ ಆಗಿ ಹೋಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅಲ್ಲದತ್ತಣ್ಣ, ದೇಶಾಂತರ ಹೋಗೋ ಪ್ರೋಗ್ರಾಮ್ ಇತ್ತಲ್ಲ, ಅದನ್ನು ಉಪ್ಪಿಟ್ಟು ತಿಂದ್ಮೇಲೆ ಯೋಚನೆ ಮಾಡೋಕ್ಕಾಗಲ್ವೇನೋ? ಏನಂತ ಅರ್ಜೆಂಟ್ ನಿನಗೆ? ನಡಿ. ನೀವೀಗ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡು ಬರೋದು ಅಂತ ಯೋಚಿಸ್ತಾ ಇದ್ದೀರಲ್ವಾ? ನಾನೊಂದು ದಾರಿ ಹೇಳ್ತೀನಿ. ವಯಸ್ಸಾದವರು ಮಕ್ಕಳ ಥರ ಅಂತ ಹೇಳ್ತಾರಲ್ಲ ತುಳಸಿಯವರೇ, ತಮ್ಮ ವಯಸ್ಸಿಗೆ ಅನುಭವಕ್ಕೆ ಇಂಪಾರ್ಟೆನ್ಸ್ ಸಿಗಬೇಕು ಅಂತ ಇರುತ್ತೆ ಅವರಿಗೆ. ಮನೆಯವರೆಲ್ಲ ನನ್ನನ್ನು ಸರಿಯಾಗಿ ಗಮನಿಸ್ತಿಲ್ಲ ಅಂತ ಅನ್ನಿಸ್ದಾಗ ಹೀಗೆಲ್ಲ ಮಾಡ್ತಾರೆ. ಹೇಗೆ ಮಕ್ಕಳು ಹಠ ಮಾಡಿದಾಗ ಅವ್ರಿಗಿಷ್ಟ ಆಗೋದೇನಾದರೂ ಮಾಡಿಕೊಟ್ಟು ಸುಮ್ಮನಿರಿಸ್ತೀವೋ, ಇವ್ರಿಗೂ ಹಾಗೆ ಅವ್ರಿಗಿಷ್ಟ ಆಗೋದೇನಾದರೂ ತಿಂಡಿ ಮಾಡಿಕೊಡಿ. ನೀವು ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋದಾಗ ಅವ್ರ ಬಾಯಲ್ಲಿ ನೀರು ಬರೋ ಥರ ಆ ತಿಂಡಿನ ವರ್ಣನೆ ಮಾಡಿ. ಹೇಗೆ ವಾಪಸ್ ಬರ್ತಾರೆ ನೋಡಿ.
ನಾನು ಅವತ್ತು ಕ್ಯಾಫೆಗೆ ಬಂದು ಕರೆದೆ ಅಂತ ನನ್ನ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ನೀವು ಬಂದಿದ್ದೀರಾ. ಮತ್ತೆ ಮನೆಯಲ್ಲಿ ನೆಮ್ಮದಿ ಕಾಣಿಸ್ತಿದೆ. ಥ್ಯಾಂಕ್ ಯು ಬಾಬಾ. ಪರವಾಗಿಲ್ಲ ಶಾರ್ವರಿ, ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಯಾಕೆ. ಬರ್ತೀನಿ. ಇವರೇ ಬಂದು ನನಗೆ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ ಅಂದ್ಕೊಂಡೆ. ನಾನೇ ಹೇಳಿದ್ರು ರೆಸ್ಪಾಂಡ್ ಮಾಡದೆ ಹೋಗ್ತಿದ್ದಾರಲ್ಲ. ಅತ್ತೆ, ಈ ಮನೆ ಸರಿಯಾಗಿ ನಡ್ಕೊಂಡು ಹೋಗ್ತಿರೋದು ನಿಮ್ಮಿಂದ ಅಂತ ಮಾವ ಹೇಳ್ತಿದ್ರು. ಅದು ನಿಜ ಅಂತ ಇವತ್ತು ಗೊತ್ತಾಗ್ತಿದೆ. ಮಾವನ್ನ ಈ ಮನೆಗೆ ವಾಪಸ್ ಕರೆಸ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ರಿ, ಅದನ್ನು ಇವತ್ತು ಉಳಿಸ್ಕೊಂಬಿಟ್ರಿ. ಥ್ಯಾಂಕ್ ಯು ಅತ್ತೆ. ಪರವಾಗಿಲ್ಲ ಪೂರ್ಣಿ, ನನಗೆ ನಿನ್ನ ಖುಷಿನೇ ಮುಖ್ಯ. ಯಾಕೆ ಪಾಪಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಪೂರ್ಣಿ, ಯಾರೋ ಹಿತೈಷಿ ಒಬ್ರು ಕೆಫೆಗೆ ಹೋಗಿ ಅಯ್ಯ ಅವ್ರಿಗೆ ಬುದ್ಧಿ ಮಾತು ಹೇಳಿದ್ದಕ್ಕೆ ಅಯ್ಯ ಅವರು ಮನೆಗೆ ಬಂದಿದ್ದಂತೆ. ಶಾರ್ವರಿ ಅಮ್ಮ ಕರೆದಿದ್ದಕ್ಕಲ್ಲ ಪೂರ್ಣಿ, ನಿನ್ನೆ ಅಯ್ಯ ಚಿಕ್ಕಯ್ಯ ಅವ್ರ ಹತ್ರ ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡೆ. ಹೌದಾ? ಯಾರಿರ್ಬೋದು ಪಾಪಮ್ಮ? ಪಾಪು, ಏನಾಯ್ತು? ಸಂಧ್ಯಾನ್ ಮನೆಯವರು ಅವಳನ್ನ ಸೇರಿಸ್ಕೊಂಡ್ರಾ? ಗಲಾಟೆ ಆಯ್ತಾ? ಸಣ್ಣದಾಗ ಒಂದು ಗಲಾಟೆ ಆಯ್ತಮ್ಮ. ಸಂಧ್ಯಾನ ಬಿಟ್ಟು ಬಂದಿದ್ದೀವಿ, ಎಲ್ಲ ಸಾರ್ಟ್ ಔಟ್ ಆಗಿದೆ. ನೀನೇನು ತಲೆ ಕೆಡಿಸ್ಕೋಬೇಡ. ಬಸ್ಸು, ನಾ ಲಾಗಿನ್ ಆಗಬೇಕು, ರೂಮಲ್ಲಿರ್ತೇನೆ. ಅಮ್ಮ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಈ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಪುಟ. ಸಂಧ್ಯಾ ಪ್ರತಿ ಸಲ ಮನೆಗೆ ಬಂದಾಗ್ಲೂ ನನಗೊಂಥರ ಅಸಹಾಯಕತೆ. ಅವಳು ಮಾತು ಕೇಳಿದ್ರೆ ಮಾವನ್ ಮಾತು ಮೀರಿದಾಗತ್ತೆ, ಮಾವನ್ ಮಾತು ಕೇಳಿದ್ರೆ ಸಂಧ್ಯಾಗೆ ನೋವಾಗತ್ತೆ. ಆದರೆ ಈ ವಿಷಯದಲ್ಲೇ ಅವಳು ತಪ್ಪಿರೋದ್ರಿಂದ ನನ್ನ ಮಾವನ್ ಮಾತು ಮೀರೋದಕ್ಕಾಗೋದಿಲ್ಲ. ತಾಯಿಯಾಗಿ ಯೋಚನೆ ಮಾಡಿದಾಗ ಸ್ವಲ್ಪ ನೋವಾಗತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ತಾತ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಮ್ಮ? ಇಷ್ಟು ದಿನ ಅವಳು ತಪ್ಪು ಮಾಡಿದ್ಲು ಅಂತ ಕೋಪ ಇತ್ತು ಸರಿ, ಈಗ ಸಮರ್ಥ್ ಮತ್ತೆ ನಾನು ಅದೇ ತಪ್ಪು ಮಾಡಿದೀವಿ ಅಲ್ವಾ? ನಮ್ಮನ್ನು ಒಪ್ಕೊಂಡ್ಮೇಲೆ ಅವಳನ್ನು ಕ್ಷಮಿಸ್ಬೇಕಲ್ವಾ ಅಮ್ಮ? ನಿನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಪುಟ್ಟ. ಮಾವನವ್ರ ಕೋಪಕ್ಕೆ ಅರ್ಥ ಇದೆ. ಸಂಧ್ಯನ್ನ ಮಾವ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ರು ಅಂದ್ರೆ ನೀನು ನಂಬೋದೇ ಇಲ್ಲ. ಪಾಪುಗಾದ್ರೂ ಒಂದು 2 ಏಟು ಹೊಡೆದಿದ್ರು ಏನೋ, ಆದರೆ ಸಂಧ್ಯಂಗೆ ಹೊಡೆಯೋದಿರಲಿ, ಕದ್ರಿದ್ ಕೂಡ ನನಗೆ ನೆನಪಿಲ್ಲ. ನಾನೇನಾದರೂ ಗದ್ರಕ್ಕೆ ಹೋದ್ರೆ ಮಾವ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ರು. ಅವಳನ್ನ ರಾಜ್ಕುಮಾರಿ ಥರ ನೋಡ್ಕೊಂಡ್ರು. ಆದರೆ ಇವಳು ಪಾಪು ನಿನ್ನ ಪ್ರೀತಿ ಮಾಡೋ ವಿಚಾರ ಮಾವನಿಗೆ ಹೇಳ್ದ. ಮಾವ ಒಪ್ಲಿಲ್ಲ ಅಂತ ಹೇಳ್ದೆ ಮದುವೆ ಆದ. ಆದ್ರೆ ಸಂಧ್ಯಾ ಮಾವ ತೋರಿಸಿದ ಗಂಡನ್ನೇ ಒಪ್ಕೊಂಡು ಮದುವೆಗೆಲ್ಲ ತಯಾರಿಯಾಗಿ ಬಂದು ಬಳಗ ಎಲ್ಲ ಬಂದ್ಮೇಲೆ ವರಪೂಜೆ ದಿನ ಮದುವೆ ಮನೆಯಿಂದನೇ ಓಡೋದ್ಲು. ಹಾಗೆ ಓಡೋಗಿ ರಾತ್ರಿ ಪ್ರಸಾದನ್ ಮದುವೆ ಆದ್ಲು. ಆಗ ಮಾವನವ್ರು ಎಷ್ಟು ಅವಮಾನ ಅನುಭವಿಸಿದ್ರು ಅಂತ ನೆನೆಸ್ಕೊಂಡ್ರೆ ಈಗಲೂ ನೋವಾಗತ್ತೆ. ಅಯ್ಯೋ ದೇವ್ರೆ, ಸಂಧ್ಯಾ ಅವಳ ಮದುವೆ ಫಿಕ್ಸ್ ಆದ್ಮೇಲೆ ಈ ರೀತಿ ಮಾಡಿದ್ಲಾ? ಹೋ ಪುಟ್ಟ, ಅವಳಿಗೆ ಆ ಮದುವೆ ಇಷ್ಟ ಇರಲಿಲ್ಲ. ಪ್ರಸಾದ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಮಾವ ಹೋಗ್ತಾ ಇದ್ರು ಬಿಡ್ತಾ ಇದ್ರು, ಅವ್ರಿಗೆ ಇಷ್ಟೊಂದು ಅವಮಾನ ಆಗ್ತಾ ಇರಲಿಲ್ಲ ಅಲ್ವಾ? ಅವತ್ತು ಮಾವನವ್ರಿಗೆ ತುಂಬ ದೊಡ್ಡ ಗಾಯ ಆಗೋಯ್ತು ಪುಟ್ಟ. ಅದೇನು ಮಾಸಿಲ್ಲ. ಅವಳನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ರು
ಅಷ್ಟೇ ಕೋಪ ಬೆಳೀತು ಮಾವನವ್ರಿಗೆ. ಅದು ಸಹಜ ಅಲ್ವಾ? ಎಷ್ಟೊತ್ತಾಯ್ತು, ಈ ಡ್ರೈವರ್ ಇನ್ನೂ ಬಂದಿಲ್ಲ. ಬ್ರೋ, ಏನ್ ಅರ್ಜೆಂಟು, ನಿಂತ್ಕೋ. ಅಭಿ, ಆಫೀಸ್ಗೆ ಹೋಗ್ತಿದ್ಯಾ? ನನ್ನ ನಿಧಿನ ಡಾಲರ್ ಸ್ಕ್ರಬ್ಗೆ ಡ್ರಾಪ್ ಮಾಡ್ತೀಯಾ? ಸಾರಿ ಚಿಕ್ಕಮ್ಮ, ನಾನು ಆಫೀಸ್ ಕಡೆ ಹೋಗ್ತಿಲ್ಲ, ಬೇರೆ ಕೆಲಸ ಇತ್ತು. ಪ್ಲೀಸ್ ಡೋಂಟ್ ಮೈಂಡ್. ಆದರೂ ಮಾಮ್, ನಿನ್ನ ಗೆಲುವಿನ ಆಯುಷ್ಯ ತುಂಬ ಕಮ್ಮಿ ಅನ್ಸುತ್ತೆ. ದೊಡ್ಡಪ್ಪ ವಾಪಸ್ ಬಂದರು, ಅಭಿ ಅಣ್ಣ ಏನು ಹೇಳಿದ್ರೆ ಸುಮ್ಮನಾಗೋದಾ? ಎಲ್ಲ ನನ್ನ ಕೈಯಲ್ಲಿದೆ ಅಂತ ಹೇಳ್ತೀಯ, ಬಟ್ ಫ್ಯಾಕ್ಟ್ ಏನಂದರೆ ಬೇರೆಯವ್ರ ಕತೆ ಬಿಡು. ಅಭಿನೇ ಹೆಂಗೆ ನಿನ್ನ ಮಾತು ಕೇಳಿದೆ ಹೇಗೆ ಹೋದ ನೋಡು. ಇಟ್ಸ್ ಓಕೆ, ಅವನು ನನ್ನ ಹಚ್ಕೊಂಡಿರೋದು ಅಷ್ಟರಲ್ಲೇ ಇದೆ. ಆದರೆ ನಿನ್ನ ಹತ್ರ ತುಂಬ ಕ್ಲೋಸ್ ಆಗಿದ್ದಾನಲ್ವಾ? ಯಾ, ಸೊ ವಾಟ್? ಅವನು ಏನು ಮಾಡ್ತಿದ್ದಾನಂತ ಕಂಡುಹಿಡಿ, ಆಮೇಲೆ ನನ್ನ ಹತ್ರ ಡೈಲಾಗ್ ಹೊಡಿ. ಮಾವ, ಒಂದು ಸ್ವಲ್ಪ ತುಪ್ಪ ಹಾಕ್ಲಾ? ಇಷ್ಟು ವರ್ಷ ಆಯಿತು, ಸರಿ ಹಾಗೆ ಒಂದು ಅವರೆಕಾಳು ಉಪ್ಪಿಟ್ಟು ಮಾಡೋಕ್ಕೆ ಬರಲ್ವೋ? ಮಾವ, ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಹಾಕ್ಲಾ? ಅವರೆಕಾಳು ಉಪ್ಪಿಟ್ಟು ತಾತನ ಫೇವ್ರೇಟ್. ಹೇಗಿತ್ತು ತಾತ? ಏನೋ ಒಂದು ರೇಂಜ್ಗೆ ಇತ್ತು. ತುಳಸಿ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಅಮ್ಮ, ತಾತ ಬೇಜಾರು ಮಾಡ್ಕೊಂಡಿದ್ರು ಅಂತ ಹೇಳಿದ್ದೆ, ಇಲ್ಲಿ ನೋಡಿದ್ರೆ ಸರಿಯಾಗಿ ಬ್ಯಾಟಿಂಗ್ ಆಡೋಗಿದ್ದಾರೆ. ಏಯ್, ಸುಮ್ಮನಿರೋ. ತಾತ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರಲ್ಲಮ್ಮ, ಈಗ ಸಮಾಧಾನ ಆಯ್ತಾ? ಹೂ ಪುಟ, ಬಂದಿದ್ದ ಅನಾಹುತ ಹಾಗೆ ಮಾಯ ಆಯ್ತಲ್ಲ, ಅಷ್ಟೇ ಸಾಕು. ನೀವು ಹೇಳ್ತೀನಿ. ಅಮ್ಮ, ನೀವು ಕೂತ್ಕೊಳ್ಳಿ, ಬನ್ನಿ. ಏನಮ್ಮ ತುಳಸಿ, ನಮ್ಮ ಹುಲಿ ಅವರೆಕಾಳು ಉಪ್ಪಿಟ್ಟು ತಿಂತೋ ಇಲ್ವಾ? ತಿಂದ್ರು. ನಿಮಗೂ ಅವರೆಕಾಳು ಉಪ್ಪಿಟ್ಟು ಇಷ್ಟ ಅಲ್ವಾ? ಕೂತ್ಕೊಳ್ಳಿ. ಬೇಡಮ್ಮ, ನಂದು ಈಗ ತಾನೇ ಆಯಿತು. ನಮ್ಮ ದತ್ತಣ್ಣ ಮೂತಿ ಊದಿಸ್ಕೊಂಡಿದ್ನಲ್ಲ, ಹಾಗೇ ಇದ್ದಾನೋ ಸರಿ ಹೋಗಿದ್ದಾನೋ ನೋಡೋಣ ಅಂತ ಬಂದೆ. ಅವ್ರ ಕೋಪ ಎಷ್ಟೊತ್ತು ಹೇಳಿ? ನಿಜ ಹೇಳಬೇಕು ಅಂದರೆ ನಾನೇ ನಿಮ್ಮ ಮನೆಗೆ ಬರೋಣ ಅಂತಿದ್ದೆ. ನಾಳೆ ಮಾವನವ್ರು ಹುಟ್ಟಬ್ಬ ಅಲ್ವಾ, ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕೇಳೋಣ ಅನ್ಕೊಂಡೆ. ಓ ಹೌದಲ್ವಾ, ನಮ್ಮ ಸೀನಿಯರ್ ಸಿಟಿಜನ್ ಕ್ಲಬ್ಬಲ್ಲೂ ಸೆಲೆಬ್ರೇಷನ್ ಇರುತ್ತೆ. ನಮ್ಮ ದತ್ತಣ್ಣ ಯಾರ ಬರ್ತ್ಡೇನು ಮರಿದೆ ತಾನೇ ಮುಂದೆ ನಿಂತು ಕೇಕ್ ಕಟ್ ಮಾಡಿಸ್ತಾನೆ ಪಾಪ. ಅಮ್ಮ, ಎಷ್ಟನೇ ವರ್ಷದ ಬರ್ಡೇ ಅಮ್ಮ? ಈಗ 16 ತುಂಬಿ 17 ಬೀಳ್ತಾ ಇದೆ ನಾಳೆ. 75ನೇದು. ಅರೆ ಹೌದಾ? ಹಾಗಾದ್ರೆ ಬರ್ಡೇನ ಏನಾದರೂ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಡಿಫ್ರೆಂಟ್ ಆಗಿ ಎಲ್ಲರೂ ಮನೆಯಲ್ಲೂ ಮಕ್ಕಳು ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಹಾಗೆ. ನಮ್ಮನೇಲಿ ಅಮ್ಮ ಹೇಳೋ ಹಾಗೆ ತಾತಾನೇ ಮಗು ಅಲ್ವಾ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡದೇ ಇದ್ರು ತಾತನ ಖುಷಿ ಆಗೋ ರೀತಿನಲ್ಲಿ ಮಾಡೋಣ. ಏನು ಮಾಡೋಣ ಪುಟ್ಟ? ಹಾ, ಶೇಷು ಅಂಕಲ್ ಅಂಡ್ ಫ್ಯಾಮಿಲಿ ಅಂತ ಬರೀತೀನಿ. ಅವ್ರು 3 ಜನ ಅಲ್ವಾ? ಐ ಮೀನ್ ಚೋಟು ಸೇರಿದ್ರೆ 3.5. ಏನಾಯ್ತಮ್ಮ? ಈಗ ನಮ್ಮಲ್ಲೇ ಒಂದು ಕಾರ್ಯಕ್ರಮ ನಡೀತಾ ಇದೆ. ನನ್ನ ಮಗಳನ್ನೇ ಕರೆಯೋಕ್ಕಾಗ್ತಾ ಇಲ್ಲ. ಸಂಧ್ಯನ್ ಮನೆಯವರೆಲ್ಲ ನಮ್ಮ ಜೊತೆ ಚೆನ್ನಾಗಿದ್ದಿದ್ರೆ ಕರಿಬೋದಾಗಿತ್ತಲ್ಲ ಅನ್ನಿಸ್ತು. ನಿಜ ಅಮ್ಮ,
ಆದರೆ ನೀವು ಬೇಜಾರು ಮಾಡ್ಕೋಬೇಡಿ. ಮುರಿದೋಗಿರೋ ಎಲ್ಲ ಸಂಬಂಧನೂ ಸೇರಿಸೋದು ಟೈಮೇ. ಇದಕ್ಕೂ ಒಳ್ಳೆ ಸಮಯ ಬರಬೇಕು. ಆ ಸಮಯಕ್ಕೆ ನಾವು ಕಾಯ್ಬೇಕಷ್ಟೆ. ಆ ಟೈಮ್ ಬಂದೇ ಬರುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು ಹೀಗೆ ಬೇಜಾರಲ್ಲಿದ್ದರೆ ತಾತ ಖುಷಿಯಾಗಿರ್ತಾರ? ನೀವೇ ಮುಂದೆ ನಿಂತು ನಗ್ನಗ್ತಾ ಈ ಫಂಕ್ಷನ್ನ ನಡೆಸ್ಕೊಡ್ಬೇಕು ತಾನೆ. ಹಾಗಾದ್ರೆ ಬನ್ನಿ, ಈ ಲಿಸ್ಟ್ನ ಕಂಪ್ಲೀಟ್ ಮಾಡೋಣ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಸರಿ ಪುಟ್ಟ, ಆದರೆ ಮಾವನಿಗೆ ಗಲಾಟೆ ಜಾಸ್ತಿ ಇಷ್ಟ ಆಗಲ್ಲ. ಬರೀ ನಮ್ಮ ಹತ್ರದವ್ರು ಮಾತ್ರ ಕರೆಯೋಣ. ನೀನು ಬೇಕಾದರೆ ನಿನ್ನ ಫ್ರೆಂಡ್ಸ್ನೆಲ್ಲ ಕರಿ, ಪರವಾಗಿಲ್ಲ. ಹೌದಾ ಅಮ್ಮ? ವೀಕ್ ಡೇಸ್ ಅಲ್ವಾ, ಬೇರೆ ಯಾರು ಬರ್ತಾರೋ ಇಲ್ವೋ. ಪೂರ್ಣಿನ ಕರಿತೀನಿ. ಪೂರ್ಣಿನ? ಅವಳ ಆರೋಗ್ಯ ಹೇಗಿದೆಯೋ ಏನೋ, ಮನೇಲಿ ಕಳಿಸ್ತಾರೋ ಇಲ್ವೋ? ಅವಳಿಗೂ ಒಂದು ಚೇಂಜ್ ಸಿಗತ್ತೆ ಅಲ್ವಾ? ನೋಡೋಣ. ಕರಿಯೋದು ಕರಿತೀನಿ, ಬಂದರೆ ಖುಷಿ. ಹೇಗೋ ತಾತನೂ ಅವಳ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ ಅಲ್ವಾ, ಬಂದರೆ ಅವರು ಖುಷಿ ಪಡ್ತಾರೆ. ಅಮ್ಮ, ನೀವು ಮಾಧವ್ ಸರ್ನ ಕರಿತೀರಾ ಅಲ್ವಾ? ಮಾಧವ್ ಅವ್ರನ್ನ? ಅವ್ರು ಬರ್ತಾರೋ ಇಲ್ವೋ, ಅದು ಅಲ್ಲದೆ ಸರಿ ಹೋಗುತ್ತೋ ಇಲ್ವೋ? ನೀವು ಅವ್ರ ಅಭಿಮಾನಿಯಾಗಿ ಕರೆದ್ರೆ ಅದ್ರಲ್ಲಿ ತಪ್ಪೇನಿದೆ. ಹೇಗಿದ್ರು ಪೂರ್ಣಿನ ಕರಿತಾ ಇದ್ದೀವಿ, ಅವಳ ಜೊತೆ ಮಾಧವ್ ಸರ್ ಬಂದರೆ ಅವ್ರಿಗೂ ಖುಷಿ ಆಗ್ಬೋದಲ್ವಾ? ಪುಟ್ಟ, ನಾವು ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀವಿ. ಅಮ್ಮ, ಮಾಧವ್ ಸರು ಪೂರ್ಣಿ ಇಬ್ರು ನಮ್ಮ ಥರನೇ ಸಿಂಪಲ್. ಒಂದ್ಸಲ ಕರೆದು ನೋಡಿ. ತಗೊಳ್ಳಿ. ಮಾಡಿ, ಪರವಾಗಿಲ್ಲ. ನಮಸ್ಕಾರ ತುಳಸಿಯವರೇ. ನಿಮ್ಮ ಮಾವ ಆರಾಮಾಗಿ ಮನೆಗೆ ಬಂದಿರ್ತಾನೆ? ಹೌದು ಮಾಧವ್ ಅವರೇ, ನೀವು ಹೇಳ್ದಾಗೆ ಮಾಡಿದೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ, ವಾಪಸ್ ಬಂದ್ರಲ್ಲ ಅದೇ ಖುಷಿ. ಹೌದು, ಅದು ಅಲ್ಲದೆ ನಾಳೆ ಅವ್ರ ಹುಡ್ತಬ್ಬ ಬೇರೆ. ಓ ಹೌದಾ? ನನ್ನ ಕಡೆಯಿಂದ ಖಂಡಿತ ವಿಶೇಷ ತಿಳಿಸಿ. ಆಯಿತು, ಹೇಳ್ತೀನಿ. ಹಾಗೆ ನಾಳೆ ನೀವು ತುಳಸಿಯವರೇ, ಇನ್ನೊಂದು ಫೋನ್ ಬರ್ತಾ ಇದೆ, ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಓಕೆ? ಏನಾಯ್ತಮ್ಮ? ಅವ್ರು ಬರಲ್ಲ ಅಂತ ನಾನು ನಿಂಗೆ ಹೇಳಿದೆ. ಪೂರ್ಣಿ, ಕಷಾಯ ಬೇಡ ಅಂತ ಹಠ ಮಾಡಬಾರ್ದು. ಸ್ವಲ್ಪನೇ ಮಾಡಿ ತಂದಿದ್ದೀನಿ, ತಗೋ ಪುಡಿ. ಇದು ಸ್ವಲ್ಪನಾ? ನಿನಗೆ ಪುಡಿ ಅಂತ ತಕೊಂಡು ಬಂದದ್ದು. ಹಠ ಮಾಡಬೇಡ, ಪುಡಿ. ಪಾಪಮ್ಮ ಬೇಡ. ಹಾ ಸಿರಿ. ಹಾಯ್ ಪೂರ್ಣಿ, ಹೇಗಿದ್ಯಾ? ಬೆಟರ್ ಸಿರಿ, ನೀವೆಲ್ಲ ಹೇಗಿದ್ದೀರಾ? ನಾವೆಲ್ಲ ಆರಾಮು. ಮನೇಲಿ ಸಿಚುವೇಶನ್ ಹೇಗಿದೆ? ಪರವಾಗಿಲ್ಲ. ಮಾವ ಮನೆಗೆ ವಾಪಸ್ ಬಂದರು. ಆದರೆ ಹೇ, ಸಿಗಕ್ಕಾಗತ್ತಾ? ಮಾತಾಡಬೇಕು ಅನಿಸ್ತಿದೆ. ಖಂಡಿತ, ನಾನು ಅದನ್ನು ಹೇಳೋಕೆ ಫೋನ್ ಮಾಡಿದೆ. ನಾಳೆ ಹೇಗಿದ್ರು ಮನೆಗೆ ಬರ್ತೀಯಲ್ಲ, ಮಾತಾಡೋಣ ಬಿಡು. ನಿಮ್ಮ ಮನೆಗ? ಎಸ್, ನಾಳೆ ನಮ್ಮ ತಾತನ ಹುಟ್ಟಿದಬ್ಬ. ಮನೆ ಮಟ್ಟಿಗಷ್ಟೇ ಮಾಡ್ತಿದ್ದೀವಿ, ಹತ್ರದವ್ರನ್ನ ಮಾತ್ರ ಕರೆಯೋದು ಅಂತ. ನೀನು ಮಿಸ್ ಮಾಡದೆ ಬರಬೇಕು. ಹೌದಾ? ತಾತನ ಬರ್ಡೇನು ಸೆಲೆಬ್ರೇಟ್ ಮಾಡ್ತಿದ್ದೀರ ಅಂತ ಕೇಳೋಕ್ಕೆ ಖುಷಿ ಆಗುತ್ತೆ. ಬರಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಇಲ್ಲ, ನಿನಗೂ ಒಂದು ಚೇಂಜ್ ಸಿಗ್ದಾಗತ್ತೆ. ಸುಮ್ಮನೆ ಬಾ. ಹಾಗೆ ಮಾಧವ್ ಸರ್ಗೂ ಹೇಳ್ತೀಯಾ? ಕಾಯ್ತಿರ್ತೀನಿ, ಇಬ್ರು ಬರಬೇಕು. ಏನು ಗೊತ್ತಾ ಮಾವ, ಸಿರಿ ಫೋನ್ ಮಾಡಿದ್ಲು. ನಾಳೆ ಅವ್ರ ತಾತನ ಹುಟ್ಟಿದಬ್ಬ ಅಂತೆ, ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ಲು. ಓ, ತುಳಸಿಯವರು ಕರೆಯೋಕೆ ಫೋನ್ ಮಾಡಿದ್ರ? ಬೇರೆ ಫೋನ್ ಬಂತು ಅಂತ ಕಟ್ ಮಾಡಿಬಿಟ್ಟೆ. ಮಾವ, ಹೋಗಿ ಬರೋಣವಾ? ಪಾಪಮ್ಮ, ಪೂರ್ಣಿ ಹೋಗಿ ಬರಲಿ.
ಬೇಜಾರು ಮಾಡ್ಕೋಬೇಡ, 2 ದಿನ ಎಲ್ಲ ಸರಿ ಹೋಗುತ್ತೆ.